ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಸುಗಳ ಕೆಚ್ಚಲು ಕುಯ್ದು ವಿಕೃತಿ ಮೆರೆದ ನೀಚರು. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ 3 ಹಸುಗಳ ಮೇಲೆ ವಿಕೃತಿ. ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಬಿಜೆಪಿ ನಾಯಕರ ಭೇಟಿ. 6 ತಿಂಗಳ ಹಿಂದೆ ಚಾಮರಾಜಪೇಟೆ ಪಶು ಆಸ್ಪತ್ರೆ ಸ್ಥಳಾಂತರಕ್ಕೆ ಪ್ಲಾನ್. ಇದನ್ನ ವಿರೋಧಿಸಿ ಹೋರಾಟಕ್ಕೆ ಹಸುಗಳನ್ನ ಕರೆದೊಯ್ದಿದ್ದ ಮಾಲೀಕರು. ಇದೇ ಕಾರಣಕ್ಕೆ ಕಿಡಿಗೇಡಿಗಳ ಕೃತ್ಯ ಎಸಗಿರುವ ಶಂಕೆ. ಇದು ಜಿಹಾದಿ ಮನಸ್ಥಿತಿ ಅನ್ನೋದು ಗೊತ್ತಾಗ್ತಿದೆ. ಕರ್ಣ ನಮ್ಮ RSS ಕಾರ್ಯಕರ್ತ. ನಾವು ಕರಾಳ ಸಂಕ್ರಾಂತಿ ಆಚರಿಸ್ತೇವೆ, ದೊಡ್ಡ ಹೋರಾಟವನ್ನ ಮಾಡ್ತೀವಿ. ಘಟನಾ ಸ್ಥಳ ವೀಕ್ಷಣೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಣಗಳ ನಡುವೆ ಪೈಪೋಟಿ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾದ ಅಹಿಂದ ಸಚಿವರು. ಅಧ್ಯಕ್ಷ ಸ್ಥಾನಕ್ಕಾಗಿ ಸಚಿವ ಸ್ಥಾನವನ್ನು ತ್ಯಜಿಸಲು ಸಜ್ಜು. ಮಗನ ಜೊತೆಗೆ ರಾಜ್ಯ ಪ್ರವಾಸಕ್ಕೆ ಸಜ್ಜಾದ ಯಡಿಯೂರಪ್ಪ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಪುನರ್ ಆಯ್ಕೆ ನಂತರ ಸ್ಟೇಟ್ 2 2028ರ ರಾಜ್ಯ ವಿಧಾನಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಸಂಘಟನೆಗೆ ಪ್ಲಾನ್. ಜೆಡಿಎಸ್ನೊಳಗೆ ಅಸಮಾಧಾನ, ಸಮನ್ವಯ ಕೊರತೆ. ಸಮಸ್ಯೆ ಬಗೆಹರಿಸಲು ದೇವೇಗೌಡರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ. ಮುಂಬರುವ ಚುನಾವಣೆಗಳ ಕುರಿತು ನಡೆಯಲಿದೆ ಚರ್ಚೆ. ಐಶ್ವರ್ಯ ಗೌಡ ಕೇಸ್ನ ತನಿಖಾಧಿಕಾರಿಯ ವರ್ಗಾವಣೆ. ಮಾಜಿ ಸಚಿವ ಬಳಸುತ್ತಿದ್ದ ಕಾರ್ ಸೀಸ್ ಮಾಡಿದ್ದು ಎಸಿಪಿ ಭರತ್ ರೆಡ್ಡಿಗೆ ಮುಳುವಾಯ್ತ. ಸ್ಥಳವನ್ನು ತೋರಿಸದೆ ಟ್ರಾನ್ಸ್ಫರ್ ಮಾಡಿದ ಇಲಾಖೆ. ಬೆಳಗಾವಿಯಲ್ಲಿ ಪತಿಯ ಕಾರು, ಮಕ್ಕಳ ಜೊತೆ ಪತ್ನಿ ಎಸ್ಕೇಪ್. ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಕೆ ಗೋವಾದಲ್ಲಿ ಪತ್ತೆ. ಕೈ ಮೇಲೆ ತನ್ನ ಪ್ರಿಯಕರನ ಟ್ಯಾಟೂ ಹಾಕಿಸಿಕೊಂಡ ಮಹಿಳೆ. ಯುವತಿಗೆ ನಂಬಿಸಿ ಮೋಸ ಮಾಡಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ. ಜಿಮ್ ಸೋಮನಿಗಾಗಿ ಪೊಲೀಸರ ಹುಡುಕಾಟ. ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ಪರಿಶೀಲನೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ 10 ಲಕ್ಷಕ್ಕೆ ಬೇಡಿಕೆ. ಹಣ ಕೊಡದಿದ್ರೆ ಸುಳ್ಳು ಕೇಸ್ ಹಾಕಿ ಲಾಕ್ ಮಾಡೋ ಬೆದರಿಕೆ. ಭಗತ್ ಸಿಂಗ್ ಅನ್ನೋ ಎಕ್ಸ್ ಖಾತೆಯಲ್ಲಿ ಆರೋಪಿಸಿ ಪೋಸ್ಟ್. ನಕ್ಸಲ್ ಮುಕ್ತ ಕರ್ನಾಟಕ ಅನ್ನೋ ಘೋಷಣೆಯಷ್ಟೇ ಬಾಕಿ. 6 ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಹೊಸ ಚರ್ಚೆ. ರಾಜ್ಯದಲ್ಲಿ ANF ಕತೆ ಅಂತ್ಯವಾಗುತ್ತಾ? ಮಂಡ್ಯದಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ ವಕ್ಫ್ ಗುಮ್ಮ. ರೈತರ ಜಮೀನು ಮಾತ್ರವಲ್ಲ, ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕಣ್ಣು. ಜನವರಿ 20ರಂದು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆ. ಸಿಗರೇಟ್ ಪ್ಯಾಕೆಟ್ಗಳಲ್ಲಿ ನಿಷೇಧಿತ ಮಾತ್ರೆ ತುಂಬಿ ಮಾರಾಟ. ಮೆಡಿಕಲ್ ಔಷಧಿಗಳನ್ನೇ ನಶೆಗಾಗಿ ಬಳಸುವ ಬೃಹತ್ ಜಾಲ ಪತ್ತೆ. ಬಿಹಾರದಿಂದ ಕೊರಿಯರ್ ಮೂಲಕ ಡ್ರಗ್ಸ್ ತರಿಸಿಕೊಂಡು ಅಕ್ರಮವಾಗಿ ಕಲಬುರಗಿಯಲ್ಲಿ ದಂಧೆ. ದುಬಾರಿ ತೆಂಗಿನಕಾಯಿ ಬಲು ದುಬಾರಿ. 60 ರೂಪಾಯಿ ಗಡಿ ದಾಟಿದ ಒಂದು ತೆಂಗಿನಕಾಯಿ ಬೆಲೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ. 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿಸಿದ ಸಿಸಿ ರೋಡ್ ಸಂಪೂರ್ಣ ಕಳಪೆ. ರೆಡಿಯಾದ 15 ದಿನಗಳಲ್ಲೇ ಎಲ್ಲಂದರಲ್ಲಿ ಬಿರುಕು ಬಿಟ್ಟ ವೈಟ್ ಟ್ಯಾಪಿಂಗ್ ರಸ್ತೆ. ಡಾಂಬರ್ ರಸ್ತೆ ಮೇಲೆ ವೈಜ್ಞಾನಿಕವಾಗಿ ಕಾಮಗಾರಿ ಅಂತ ದಾವಣಗೆರೆ ಜನರ ಆರೋಪ. ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವ. ಭಾವೈಕ್ಯತೆಗೆ ಸಾಕ್ಷಿಯಾದ ಚನ್ನಬಸಪ್ಪ ತಾತನ ಜಾತ್ರೆ. ರಥಕ್ಕೆ ಹೂಮಾಲೆ ಅರ್ಪಿಸಿದ ಮುಸ್ಲಿಂ ಬಾಂಧವರು. 2025ರ ಮಹಾಕುಂಭಮೇಳಕ್ಕೆ ಕ್ಷಣಗಣನೆ. ನಾಳೆಯಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ ಧಾರ್ಮಿಕ ಸಭೆ. ಪ್ರಯಾಗ್ರಾಜ್ನತ್ತ ಲಕ್ಷಾಂತರ ಮಂದಿ ಆಗಮನ. 3 ಕೋಟಿಗೂ ಹೆಚ್ಚು ಜನ ಬರುವ ನಿರೀಕ್ಷೆ. ಜಕ್ಕೂರಿನ ಮೈದಾನದಲ್ಲಿ ಸಂಕ್ರಾಂತಿಯ ಸುಗ್ಗಿ ಹುಗ್ಗಿ ಸಂಭ್ರಮ.
ಕೃಷ್ಣ ಬೈರೇಗೌಡ, ಮೀನಾಕ್ಷಿ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಕಾರ್ಯಕ್ರಮ. ರಾಶಿ ಪೂಜೆ ನೆರವೇರಿಕೆ, ಹಳ್ಳಿ ಜೀವನ, ಹಳ್ಳಿ ಬದುಕಿನ ಅನಾವರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.